ಸಮಿತಿ ಪಕ್ಷಕ್ಕೆ ಬಂಧುಗಳೇ ನಮಸ್ಕಾರ. ಇವತ್ತು ಮೇ 7, 2026 ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ ಮಾರ್ಚ್ 16ರಿಂದ ರಾಜ್ಯಾದ್ಯಂತ ಏನು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಆದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಏನು ಆಹಾರ ಮತ್ತು ನಾಗರಿಕ ಸಚಿವರಿದ್ದಾರೆ ಮುನಿಯಪ್ಪನವರು, ಅವತ್ತಿನಿಂದ ಇವತ್ತವರೆಗೂ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ ಅಂತ ಕೂತ್ಕೊಂಡು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಒಕ್ಕೂಟ ಸರ್ಕಾರ ಏನು ಪಂಚರಾಜ್ಯಗಳ ಚುನಾವಣೆ ನಡೀತಾ ಇತ್ತು, ಆ ಕಾರಣದಿಂದ ಅದು ಸುಮ್ಮನೆ ಇತ್ತು. ಏನು ಮಾಡೋದ್ ಬೇಡ, ಚುನಾವಣೆಯಲ್ಲಿ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಕ್ಕೂಟ ಸರ್ಕಾರನು ಏನು ಮಾತಾಡ್ತಾ ಇರಲಿಲ್ಲ. ಯಾವ ಚುನಾವಣೆಗಳು ಮುಗಿದ ತಕ್ಷಣ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ದರವನ್ನ ಏಕಾಏಕಿ 1,000 ರೂಪಾಯಿ ಅಂದ್ರೆ 993 ರೂಪಾಯಿ ಏರಿಕೆಯನ್ನ ಮಾಡ್ತಾರೆ. ಆದ್ರೂ ಇವತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇದಾವ ಹೋಟೆಲ್ ಉದ್ಯಮಿದಾರರಿಗೆ ಅಥವಾ ಏನು ಸಿಲಿಂಡರ್ಗಳನ್ನ ಬಳಸುವಂತ ಕೈಗಾರಿಕೆಗಳಿಗೆ ನಿಜವಾಗ್ಲೂ ವಾಣಿಜ್ಯ LPGಗಳು ಸಿಗ್ತಾ ಇದಾವ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇನ್ನೊಂದ್ ಕಡೆ ಬ್ಲಾಕ್ ಮಾರ್ಕೆಟ್ ಏನ್ ಅವಾಗ 2,000 ಚಿಲ್ಲರೆ ಇತ್ತು ಸಿಲಿಂಡರ್ಗಳು, ಆಗ್ಲೇನೆ ಸುಮಾರು 3,000ದಿಂದ 5,000, 6,000, 7,000ಕ್ಕೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿಲಿಂಡರ್ಗಳನ್ನ ಮಾಡ್ತಾ ಇದ್ರು. ಇವತ್ತು ಅದನ್ನೇನು ಬದಲಾವಣೆ ಆಗಿಲ್ಲ. ಇವತ್ತು ಏನು ಏಜೆನ್ಸಿಗಳೇ 3,000 ಚಿಲ್ಲರೆಯನ್ನ ಮಾಡಿದ್ದಾರೆ, ಆದ್ರೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆದ್ರೆ ಕಾಳಸಂತೆಯಲ್ಲಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಅದು 6,000, 8,000 ಕೊಟ್ಟರೆ ಇವತ್ತು ಸಿಗುತ್ತೆ. ಅದಕ್ಕೆ ಕಾರಣ ಯಾರು? ಒಕ್ಕೂಟ ಸರ್ಕಾರವಲ್ಲ ಅಥವಾ ರಾಜ್ಯ ಸರ್ಕಾರಗಳ? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ಇದೆ ನಮ್ಮ ರಾಜ್ಯದಲ್ಲಿ. ಆ ಇಲಾಖೆಯವರು ಅಕ್ಕಿ ಕೊಟ್ಟರು ಸಹ ಅದರಲ್ಲೂ ಮೋಸ, ಅನ್ಯಾಯ, ವಂಚನೆ. ಇವಾಗ ಅವ್ರ ಬಗ್ಗೆ ಏನು ಸಿಲಿಂಡರ್ಗಳು ಯಾವ ರೀತಿಯಾಗಿ ವಿಲೇವಾರಿ ಆಗ್ತಾ ಇದೆ, ಗೋಡೌನ್ ನಲ್ಲಿ ಯಾವ ರೀತಿ ಸ್ಟಾಕ್ ಇದೆ, ಅದನ್ನ ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ನಿಜವಾಗ್ಲೂ ಅವ್ರ ಹತ್ರ ಉತ್ತರವೇ ಇಲ್ಲ. ಅವ್ರಿಗೆ ಈ ಬಗ್ಗೆ ಸಿಲಿಂಡರ್ಗಳ ಬಗ್ಗೆ ಅವ್ರು ಯೋಚನೆ ಮಾಡಿಲ್ಲ ಅಂತ ಕಾಣುತ್ತೆ ಇದುವರೆಗೂ. ಯಾವಾಗ ಸಿಲಿಂಡರ್ಗಳ ಅಭಾವ ಉಂಟಾಯ್ತೋ ಆಗ ಕೆಲವು ಅಧಿಕಾರಿಗಳು ಮತ್ತು ಕೆಲವು ಇನ್ಸ್ಪೆಕ್ಟರ್ಗಳು ಏನು ಆಹಾರ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ಅವರು ಕೆಲವು ಕಡೆ ದಾಳಿಗಳನ್ನ ಮಾಡಿದ್ವಿ ಅಥವಾ ನೋಡಿದ್ವಿ ಅನ್ನೋದು ರೀತಿಯಾಗಿ ಕೆಲವು ಸಣ್ಣ ಪುಟ್ಟ ಕ್ಯಾಂಟೀನ್ ನಡೆಸೋರು, ಸಣ್ಣ ಪುಟ್ಟದಾಗಿ ಹೋಟೆಲ್ ನಡೆಸ್ತಾ ಇರುವಂತವ್ರನ್ನ ದಾಳಿ ಮಾಡಿ ಇವತ್ತು ಸೀಸ್ ಮಾಡಿದ್ವಿ ಅಂತ ಹೇಳುವಂತ ಹೇಳಿಕೆಗಳನ್ನ ಕೊಟ್ರು. ಆದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಇವತ್ತವರೆಗೂ ಅಭಾವ ಆಗಿದೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇವತ್ತಿಲ್ಲಿ ಹೋಟೆಲ್ ಉದ್ಯಮಿದಾರರು ಸಹ ನಮ್ಮ ಜೊತೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಈ ಪ್ರತಿಭಟನೆಗೆ ನಾನು ಸ್ವಾಗತವನ್ನ ಕೊಡ್ತೀನಿ. ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತ ರಘು ಜಾಂಗೇರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೊಡ್ತೀನಿ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ಆನಂದ್, ಆರೋಗ್ಯ ಸ್ವಾಮಿ, ಮಹೇಶ್, ರಘುನಂದನ್ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಈಗ ಆರೋಗ್ಯ ಸ್ವಾಮಿ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಕೊಡಿ ಸರ್. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ, ಶ್ರೀ ರಘು ಜಾಣಗಿರಿ ಅವರಿಗೆ. ಬಂಧುಗಳೇ, ಈ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಮ್ಮ KRS ಪಕ್ಷದ ಸೈನಿಕರಿಗೆ ನಮಸ್ಕಾರ ಹೇಳುತ್ತಾ
ಕಳೆದ 3-4 ವರ್ಷಗಳಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ ನಂತರ ಕೇವಲ ಇದು ಗ್ಯಾಸು ಅಥವಾ ವಿದ್ಯುತ್ ಬೆಲೆಗಳು ಮಾತ್ರವಲ್ಲ, ಗ್ಯಾಸು ಮತ್ತು ವಿದ್ಯುತ್ ಯಾಕೆ ನಮಗೆ ಬಹಳ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಗ್ಯಾಸ್ ಇಲ್ಲದೆ ನಮ್ಮ ಮನೆಗಳಲ್ಲಿ ಒಲೆ ಉರಿಯೋದಿಲ್ಲ, ಅಥವಾ ವಿದ್ಯುತ್ ಶಕ್ತಿ ಇಲ್ಲದೆ ನಮ್ಮ ಮನೆಯಲ್ಲಿ ಬೆಳಕಾಗೋದಿಲ್ಲ. ಅದರಿಂದನೇ ಈ ಎರಡು ಮುಖ್ಯ ವಿಷಯಗಳು ಮುಖ್ಯವಾಗಿದೆ ನಮ್ಗೆ. ಇಡೀ ರಾಜ್ಯದಲ್ಲಿ ಆಗ್ಲಿ ಅಥವಾ ಇಡೀ ದೇಶದಲ್ಲಿ ಇವತ್ತು ಗ್ಯಾಸ್ ಮತ್ತು ವಿದ್ಯುತ್ ಶಕ್ತಿ ಬೆಲೆಗಳು ಇಷ್ಟ ಬಂದಾಗ ರೈಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬಸ್ ಪ್ರಯಾಣದರಾಗ್ಲಿ, ಮೆಟ್ರೋ ಆಗ್ಲಿ, ಆಸ್ತಿ ನೋಂದಣಿ ಪತ್ರಗಳಾಗಲಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಾಗಲಿ, ಸ್ಟಾಂಪ್ ಡ್ಯೂಟಿ ಆಗಲಿ, ಇವೆಲ್ಲದರ ಮೇಲೆ ಬೆಲೆಯನ್ನ ಜಾಸ್ತಿ ಮಾಡಿ ನಮ್ಮ ಮೇಲೆ ಹೊರೆ ಹಾಕಿದ್ದಾರೆ. ಯಾಕೆ ತೊಂದರೆ ಆಗುತ್ತೆ? ಬಡವರಿಗಾಗುತ್ತಾ, ಶ್ರೀಮಂತರಿಗಾಗುತ್ತಾ, ಅಥವಾ ಇನ್ಯಾರಿಗಾಗುತ್ತೆ? ಶ್ರೀಮಂತರಿಗಂತೂ ಇದರ ಬೆಲೆ ಎಷ್ಟಾದ್ರೂ ಆಗ್ಲಿ ಪರವಾಗಿಲ್ಲ, ಅವ್ರಿಗೇನು ಅನ್ಸೋದಿಲ್ಲ. ಇಲ್ಲಿ ಬಂದಿರೋರು ಯಾರು? ನಾವೆಲ್ಲ ಬಡವರ ಮೇಲೆನೆ ಅತಿ ಹೆಚ್ಚಿನ ಹೊರೆ ಆಗುತ್ತೆ. ಅದು ವಿದ್ಯುತ್ ಆಗ್ಲಿ, ಸರ್ಕಾರವನ್ನ ಕೇಳಿದ್ರೆ ಏನಂತಾರೆ ಅಂದ್ರೆ ಗ್ಯಾರಂಟಿ ಕೊಡ್ತಾ ಇದೀವಿ. ನಮ್ಗೆ ಹಿಂದಿನ ಸರ್ಕಾರ ಮಾಡಿದಂತಹ ನಿರ್ಧಾರಗಳು ನಮ್ಮ ಮೇಲೆ ಹೊರೆ ಆಗಿದೆ. ಸೊ ನಮ್ಗೆ ದಿನನಿತ್ಯದ ಕೆಲಸಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಸೊ ಆ ಕಾರಣದಿಂದ ನಾವು ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೀವಿ. ಒಕ್ಕೂಟ ಸರ್ಕಾರ, ದೆಹಲಿಯಿಂದ ಸರ್ಕಾರ ನಮ್ಗೆ ಹಣ ಕೊಡ್ತಾ ಇಲ್ಲ, ವಾಪಸ್ ಕೊಡ್ತಾ ಇಲ್ಲ. 100 ರೂಪಾಯಿಗೆ 13 ರೂಪಾಯಿ ಮಾತ್ರ ವಾಪಸ್ ಕೊಡ್ತಾ ಇದ್ದಾರೆ. ಹೀಗೆ ಒಬ್ರ ಮೇಲೆ ಒಬ್ರು ಅಲ್ಲಿ ಮುಖ್ಯವಾಗಿರುವಂತಹ ವಿರೋಧ ಪಕ್ಷದವರು ಯಾರೊಬ್ರು ಕೇಳ್ತಾ ಇಲ್ಲ. ಯಾರೊಬ್ರು ನಮ್ ತರ ಬಂದಿದ್ದಾರೆ ಯಾವ್ದಾದ್ರು ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದಾರ? ಕೇವಲ 5 ರೂಪಾಯಿ 10 ರೂಪಾಯಿ ರೈಸ್ ಮಾಡಿದ ತಕ್ಷಣ ಅಲ್ಲಿ ಶೋಭಾ ಕರಂದ್ಲಾಜೆ ಆಗ್ಲಿ ಅಥವಾ ಒಕ್ಕೂಟ ಸರ್ಕಾರದ ಸ್ಮೃತಿ ಇರಾನಿ ಆಗ್ಲಿ ಎಲ್ಲರೂ ಬೀದಿಗೆ ಬಂದ್ಬಿಟ್ಟಿದ್ರು. ಈಗ 993 ರೂಪಾಯಿ ರೈಸ್ ಮಾಡಿದ್ದಾರೆ ಒಂದೇ ದಿನಕ್ಕೆ. ಕೇಳೋರು ಯಾರಪ್ಪ? ನಾವೆಲ್ಲ ಜೀವನ ಮಾಡೋದ್ ಬೇಡವಾ? ಹೋಟ್ಲ್ಗಳಲ್ಲಿ ತಿನ್ನೋದ್ ಬೇಡವಾ? ಅಥವಾ ಹೋಟೆಲ್ ಉದ್ಯಮಗಳು ಜೀವನ ಮಾಡೋದ್ ಬೇಡವಾ? ಕೇವಲ ಇವರು ಮತ ಚುನಾವಣೆ ಸಮಯದಲ್ಲಿ ಏನೊಂದು ಮಾಡೋದಿಲ್ಲ. ಚುನಾವಣೆ ಸಮಯ ಆದ ನಂತರ ಇಷ್ಟ ಬಂದ ರೈಸ್ ಮಾಡ್ತಾರೆ. ಕೇಳೋರಿಲ್ಲ, ಮಾಡೋರಿಲ್ಲ. ಹಾಗಾಗಿ ಬಂಧುಗಳೇ, ಈ ಹೋರಾಟ, ಈ ವಿದ್ಯುತ್ ಶಕ್ತಿ ಮತ್ತು ಗ್ಯಾಸ್ ಏನು ಬೆಲೆ ಏರಿಕೆ ಮಾಡಿದೆ ಅದು ವಾಪಸ್ ತಗೊಬೇಕು. ವಾಪಸ್ ತಗೊಂಡೋದ್ರೆ ನಾವು ಕೇವಲ ಇದು ಹೋರಾಟ ಇಲ್ಲಿಗೆ ಮಾತ್ರ ಸೀಮಿತವಾಗಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ನಮ್ಮ ಬಲಗಡೆಗೆ ಕಾಣ್ತದೆ ದೊಡ್ಡದಾದ ಬಿಲ್ಡಿಂಗ್ ಇದೆ, ಯಾವುದೋ ವಿಧಾನಸೌಧ ನುಗ್ಬೇಕಾಗುತ್ತೆ. ಎಷ್ಟು ಹೇಳ್ತೇನೆ, ನನ್ನ ಮಾತನ್ನ ಮುಗಿಸ್ತೇನೆ. ನಿಮ್ಗೆಲ್ಲರೂ ಶುಭವಾಗ್ಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ನಮಸ್ಕಾರ. ಧನ್ಯವಾದಗಳು. ಆರೋಗ್ಯ ಸ್ವಾಮಿ ಅವರಿಗೆ ಮುಂದೆ ಬನ್ನಿ, ಸ್ವಲ್ಪ ಮುಂದೆ. ಈಗ ಹೋಟೆಲ್ ಮಾಲೀಕರು ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಇವತ್ತೇನು ಸಿಲಿಂಡರ್ ಬೆಲೆ ಸುಮಾರು ಇವಾಗ ವಾರ ಆಗೋ ಮೊದಲು ನಮ್ಗೆ 1640 ರೂಪಾಯಿಗೆ ಬರ್ತಾ ಇತ್ತು. ಈಗ ಅದು 3150 ರೂಪಾಯಿ ಆಗಿದೆ. ಆದ್ರೂ ಸಹ ನಮ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇವತ್ತು ನನಗೆ ಈ ಸಿಲಿಂಡರ್ 4500 ರೂಪಾಯಿ ಕೊಟ್ಟು ತಗೊಳ್ಳುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತಿನ KRS ಪಾರ್ಟಿಯವರು ಈ ಒಂದು ಹೋರಾಟವನ್ನ ನಾವು ಮಾಡಬೇಕಾಗಿತ್ತು. ಹೋಟೆಲ್ ಉದ್ಯಮದವರು ತಾವು ನಮ್ಮ ಪರವಾಗಿ ಮಾಡಿದ್ದೀರಾ, ಅದಕ್ಕಾಗಿ ನಾನು ತಮ್ಗೆ ಅಭಿನಂದನೆಗಳನ್ನು ಮಾನ್ಯ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ರವಿ ಪಾಣಿಗೇರಿ ಅವರು ಇವತ್ತು ಈ ಒಂದು ಹೋರಾಟದ ಒಂದು ನೇತೃತ್ವವನ್ನ ವಹಿಸಿಕೊಂಡು ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಇಲ್ಲಿ ಸೇರಿದ್ರೆ ನಿಮಗೂ ಸಹ ಅಭಿನಂದನೆಗಳು. ಈಗ ನಾವೇನಿವತ್ತು ಬೆಂಗಳೂರು ನಮ್ದೊಂದು ಡಿಜಿಟಲೀಕರಣ ಆಗುವಂತ ಈ ಸಂದರ್ಭದಲ್ಲಿ ಈಗ ನಾವು ಹೇಗೆ
ಡೊಮೆಸ್ಟಿಕ್ ಸಿಲಿಂಡರ್ ಗಳಿಗೆ ನಾವು OTP ಅನ್ನ ಕೊಟ್ಟು ಇವತ್ತು ಸಿಲಿಂಡರ್ ನ ತಗೊಳ್ತೀವಿ. ಆದ್ರೆ ಈ ವಾಣಿಜ್ಯ ಸಿಲಿಂಡರ್ ಗಳಿಗೆ ಯಾವುದೇ ರೀತಿಯಾದ ಒಂದು ಮಾನದಂಡ ಇಲ್ಲ. ಇವತ್ತು ಅವರು ಹೇಳಿದ ರೇಟು ನಾವು ಇವಾಗ ಡಿಸ್ಟ್ರಿಬ್ಯೂಟರ್ ಗಳಿಗೆ ಇವತ್ತು 50% ಅಷ್ಟೇ ನಾವು ಕೊಡೋದಿರೋದು. ಈ ತರ ನಿಮ್ಗೆ 50% ಇರುವಾಗ 100 ಸಿಲಿಂಡರ್ ಗಳಷ್ಟೇ ಪೂರೈಕೆ ಮಾಡ್ತೀವಿ, ಉಳಿದನ್ನು ಕೊಡಕ್ ಆಗಲ್ಲ, ನಮ್ಗೆ ಇರೋದು ಇಷ್ಟೇ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಕಾಳಸಂತೆಯಲ್ಲಿ ಈ ತರ ಒಂದು 4,500 5,500 ರೂಪಾಯಿಗಳಷ್ಟು ಕೊಟ್ಟು ಇವತ್ತು ತಗೊಳ್ಳುವಂತ ಪರಿಸ್ಥಿತಿ ಇದ್ರೂ ಸಹ ಇದನ್ನ ಪ್ರಶ್ನೆನೆ ಮಾಡುವಂತ ಇವತ್ತು ಪರಿಸ್ಥಿತಿಯಲ್ಲಿ ನಾವು ಯಾರು ಇಲ್ಲ. ಯಾಕಂದ್ರೆ ಹೋಟೆಲ್ ಉದ್ಯಮ ಇವತ್ತು ತುಂಬಾನೇ ಕಡೆಗಣಿಸಿರುವಂತಹ ಕ್ಷೇತ್ರಗಳಲ್ಲಿ ಹೋಟೆಲ್ ಉದ್ಯಮ ಕೂಡ ಒಂದು. ನಮ್ಗೆ ವೆಜಿಟೇಬಲ್ಸ್ ರೇಟ್ ಇವತ್ತು ಜಾಸ್ತಿ ಆಯ್ತು, BWSS ರೇಟ್ ಮೊನ್ನೆ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಆಯ್ತು, ಹಾಲಿನ ರೇಟ್ ಜಾಸ್ತಿ ಆಯ್ತು. ಹೀಗೆ ದರದ ಮೇಲೆ ದರ ಜಾಸ್ತಿ ಆಗ್ತಾ ಇದೆ, ಬರೆ ಮೇಲೆ ಬರೆ ಬೀಳ್ತಾನೆ ಇದೆ. ಹೀಗಾಗಿ ನಾವು ಸಾಮಾನ್ಯ ಜನಗಳು ಮಧ್ಯಮ ವರ್ಗದವ್ರಿಗೆ ಏನ್ ಇವತ್ತು ಹೋಟ್ಲಿಗೆ ಬಂದು ಊಟ ಮಾಡೋ ಪರಿಸ್ಥಿತಿ ಏನಿತ್ತು ಅದು ಇವಾಗ ಇವತ್ತು ಹೋಟ್ಲ್ ಬರಕ್ಕೆ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಆಗ್ಬಿಟ್ಟಿದೆ. 50 ರೂಪಾಯಿಯನ್ನು ಇವತ್ತು ಬೆಳಿಗ್ಗೆ ತಿಂಡಿಯನ್ನು ಮುಗಿಸ್ತಾ ಇದ್ರು, 100 ರೂಪಾಯಿ ಕೊಟ್ಟರು ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ಮಧ್ಯಮ ವರ್ಗದ ಮೇಲೆ ಇದು ಒಂದು ದೊಡ್ಡ ಹೊರೆಯಾಗಿದೆ. ಹಾಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಖಾಲಿ ಇವತ್ತು ವಾರ್ ಅಂತ ಹೇಳ್ಕೊಂಡು ಈ ತರ ಮಧ್ಯಮ ವರ್ಗದವರ ಮೇಲೆ, ಈ ತರ ಬಡವರ ಮೇಲೆ ಈ ತರ ನೀವು ಈ ತರ ದೌರ್ಜನ್ಯವನ್ನು ಮಾಡ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟವನ್ನ ನಾವು ನಮ್ಮ ಯಾರಿವತ್ತು KRS ಪಾರ್ಟಿ ಮತ್ತೆ ನಮ್ಮ ಎಲ್ಲ ಹೋಟೆಲ್ ಉದ್ಯಮದವರೆಲ್ಲರೂ ಸೇರ್ಕೊಂಡು ಮುಂದಿನ ಉಗ್ರವಾದ ಹೋರಾಟವನ್ನು ಖಂಡಿತ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ಯಾವ ರೀತಿಯಾಗಿ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಣ್ಣ ಉದ್ಯಮಿಗಳು ಹೋಟೆಲ್ಗಳ ಮಾಲೀಕರಿಗೆ ಇವತ್ತು ಯಾವ ರೀತಿಯಾಗಿ ಒಂದು ಹೊರೆಯನ್ನ ಹೊರಿಸ್ತಾ ಇದ್ದಾರೆ ಅನ್ನೋದನ್ನ ಮೇಡಮ್ ಅವರು ಹೇಳಿದ್ದಾರೆ. ಹೌದು, ಇವತ್ತು ಮೂಲಭೂತ ಸೌಕರ್ಯಗಳ ಆಗಿರುವಂತಹ ಇವು ಬಹುತೇಕವಾಗಿ ಬೆಂಗಳೂರು ನಗರದಲ್ಲಿ ಇರುವಂತವರು ಹೊರಗಡೆಯಿಂದ ಬಂದಿರುವಂತಹ ಜನ ಹೋಟೆಲ್ಗಳನ್ನೇ ಅವಲಂಬಿತವಾಗಿದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ಹುಡುಗರು ಇವತ್ತು ಶಿಕ್ಷಣಕ್ಕೆ ಬಂದಿರೋರು PGಗಳಲ್ಲಿದ್ದಾರೆ. ಇವರು ಏಕಾಏಕಿ ಒಕ್ಕೂಟ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರ ವಿದ್ಯುತ್ ದರ ಇರ್ಬೋದು, BWSSB ದರ ಇರ್ಬೋದು ಮತ್ತು ಗ್ಯಾಸ್ ಸಿಲಿಂಡರ್ಗಳ ದರವನ್ನ ಏರಿಸ್ತಾ ಹೋದ್ರೆ ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೇಡಮ್ ಅವರು ವಿಶೇಷವಾಗಿ ಹೇಳಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಈಗ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಆಶಾರವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಒಂದು ಘೋಷಣೆ ಇದೆ ಸರ್, ಅವ್ರ ಕೇಳಿ ಘೋಷಣೆ ಆನ್ ಮಾಡಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಮದ್ಯ ಮುಕ್ತ ಕರ್ನಾಟಕ, ಅವರ ಸರ್ವೋದಯ ಮಾಡಿ ಡೊನೇಟ್ ಮಾಡಿ, ವೋಟ್ ಮಾಡಿ, ಡೊನೇಟ್ ಮಾಡಿ. ವಾಣಿಜ್ಯ ಸಿಲಿಂಡರ್ಗಳು ಒದಿಸಿ, ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಉಳಿಸಿ, ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಉಳಿಸಿ, ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಉಳಿಸಿ, ವಾಣಿಜ್ಯ ಸಿಲಿಂಡರ್ಗಳ ದರ ಇಳಿಸಿ, ಮಂತ್ರಿಗಳೇ ಸುಳ್ಳನ್ನು ಹೇಳುವುದನ್ನು ನಿಲ್ಲಿಸಿ, ಜನರನ್ನು ಉಳಿಸಿ, ವಾಣಿಜ್ಯ ಸಿಲಿಂಡರ್ ಅವಲಂಬಿತ ಉದ್ಯಮಗಳನ್ನು ಉಳಿಸಿ. ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಈ ಒಕ್ಕೂಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನಸಾಮಾನ್ಯರನ್ನು ಓಡೈಕೊಳ್ತೇವೆ ಅಂತ ಈ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, 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 ಧಿಕ್ಕಾರ. ಯಾಕಪ್ಪ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಸದೇ ಇರುವ ಸರ್ಕಾರಕ್ಕೆ ದೀಪಕ್ ಒಂದು ಪ್ರಶ್ನೆ ಕಳಿಸಿದ್ರೆ ಅದ್ ನೋಡ್ಕೊಂಡು ಮಾತಾಡ್ತಾರೆ. ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಉಳಿಸಿ.
LPG ಕೊಡಿಸಿ, ಕ್ಯಾಬ್ ಚಾಲಕರನ್ನು ಓಡಿಸಿ, ಕ್ಯಾಬ್ ಚಾಲಕರನ್ನು ಓಡಿಸಿ, LPG ಕೊಡಿಸಿ, ಟ್ಯಾಕ್ಸಿ ಚಾಲಕರನ್ನು ಓಡಿಸಿ, LPG ಕೊಡಿಸಿ, ಆಟೋ ಚಾಲಕರನ್ನು ಓಡಿಸಿ, ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡುತ್ತಿರುವ ಒಕ್ಕೂಟ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ವಿದ್ಯುತ್ ದರ ಏರಿಸಿ, ಬಡ ಜನರನ್ನು ಓಡಿಸಿ, ಓಡಿಸಿ, ಓಡಿಸಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಓಡಿಸಿ, ವಿದ್ಯುತ್ ದರ ಇಳಿಸಿ, ಬಡ ಜನರನ್ನು ಓಡಿಸಿ, 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 ಓಡಿಸಿ. LPG ಕೊಡಿಸಿ, ಆಟೋ ಚಾಲಕರನ್ನು ಓಡಿಸಿ, LPG ಕೊಡಿಸಿ, ಟ್ಯಾಕ್ಸಿ ಚಾಲಕರನ್ನು ಓಡಿಸಿ, ಸಿಲಿಂಡರ್ ಕೊಡಿಸಿ, ಆಟೋ ಚಾಲಕರನ್ನು ಓಡಿಸಿ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಇಳಿಸುತ್ತಿರುವ ಒಕ್ಕೂಟ ಸರ್ಕಾರಕ್ಕೆ ವಿದ್ಯುತ್ ದರ ಏರಿಸಿ, ಜನರನ್ನು ರಕ್ಷಿಸಿ. ಮಾತಾಡ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾತಾಡಿ, ಮಾತಾಡಿ. ಇವತ್ತಿನ ಅಭಿಯಾನ ಬನ್ನಿ ಸರ್. ಸರಿ, ಇದ್ರಲ್ಲಿ ಹಂಗೆ ಅದ್ರಲ್ಲಿ ಬಿಡಿ. ಆ ಕಡೆ ಹೋಗಿ ತಿಸ್ಕೋಣ ಮೈತಂಗೆ. ಮುಂದೆ ಬರ್ಬೇಕು. ಇವಾಗ ಏನ್ ಮಾಡ್ತಾ ಇದ್ವಿ ನೀವು ಅಲ್ಲಿ? ಆಯ್ತು, ಅವರೆಲ್ಲ ಬಿಟ್ಬಿಟ್ಟು ನಿಮ್ದೆ ಮಾತಾಡೋದಾ? ಮಂಜುನಾಥ್ ಸರ್ ಬನ್ನಿ. ಅಣ್ಣ ಹಿಂದೆ, ಹಿಂದೆ ಬನ್ನಿ. ಎಲ್ಲವ್ರೆ ಕೂತಿದ್ದೀರಾ? ಹಿಂದೆ ಬಂದ್ಬಿಡಿ. ನಾವು ಕಾಣಲ್ಲ. ನೀವು ಸ್ವಲ್ಪ ಹೈಟ್ ಕಮ್ಮಿ ಮಾಡ್ಕೊಳ್ರಿ. ಆದ್ರೆ ಕಣಕ್ಕೆ ಬಿಡಿ. ಕಳೆದ ಮಾರ್ಚ್ ಮೊದಲನೇ ವಾರದಲ್ಲಿ ಈ ಒಂದು LPG ಕ್ರೈಸಿಸ್ ನಮ್ಮ ರಾಜ್ಯದಲ್ಲಿ ಶುರುವಾಯಿತು. ಇವತ್ತಿಗೆ ಎಷ್ಟು ದಿವಸ ಆಯ್ತು ಅಂತ ಹೇಳಿ ನೀವು ಲೆಕ್ಕ ಹಾಕೋಬೇಕು. ಇವತ್ತಿನವರೆಗೂ ಕೂಡ ಸರ್ಕಾರ ಇದ್ರ LPG ಅವಲಂಬಿತವಾಗಿದ್ದಂತಹ ಉದ್ಯಮಗಳು ಏನೇನಿದ್ವು, ಬಹಳ ಮುಖ್ಯವಾಗಿ ಹೋಟೆಲ್ ಉದ್ಯಮ ಆಗಿರ್ಬೋದು, ಅಥವಾ ಇನ್ಯಾವುದೋ ಇಂಡಸ್ಟ್ರೀಸ್ ಗಳಾಗಿರ್ಬೋದು, ಆಟೋ ಮತ್ತೆ ಕ್ಯಾಬ್ ಚಾಲಕರು ಏನವರು ದಿನನಿತ್ಯ ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡ್ತಂತವ್ರು ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಜಕ್ಕೂ ಇವತ್ತು LPG ಗ್ಯಾಸ್ ಸಿಲಿಂಡರ್ ಸಿಗದಲ್ಲೇ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಒಂದು ದಿವಸದ ಕೂಲಿನೂ ಕೂಡ ಸಂಪಾದನೆ ಮಾಡಕ್ ಆಗದೆ ಇರುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಎಷ್ಟೋ ಜನ ಹೋಟೆಲ್ಗಳನ್ನ ಈಗಾಗಲೇ ಮುಚ್ಚಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಇನ್ನು ಇವತ್ತಿನ ಸ್ಥಿತಿ ಅಂತೂ ಇನ್ನ ಬಹಳ ಕೆಟ್ಟದಾಗಿರುವಂತಹ ಸ್ಥಿತಿಗೆ ತಲುಪಿಟ್ಟಿದೀವಿ. ಯಾಕಂತಂದ್ರೆ ಹಿಂದೆ 1700 ರೂಪಾಯಿ 1800 ರೂಪಾಯಿ ಏನು ಈ ಕ್ರೈಸಿಸ್ ಬರೋದಕ್ಕೆ ಮುಂಚೆ ಇದ್ದಂತಹ ಸಿಲಿಂಡರ್ ಬೆಲೆ, ವಾಣಿಜ್ಯ ಸಿಲಿಂಡರ್ ಬೆಲೆ ನಾನು ಹೇಳ್ತಾ ಇರುವಂತದ್ದು. ಈ 1800 ರೂಪಾಯಿನ ಸರ್ಕಾರ ಇವತ್ತು ನಾವು ಯೋಚನೆ ಮಾಡ್ಬೇಕು, ಸರ್ಕಾರ ಯಾಕಿದೆ, ಸರ್ಕಾರ ಯಾಕೆ ಬೇಕು? 1800 ರೂಪಾಯಿ ಇದ್ದಂತಹ ಸಿಲಿಂಡರ್ ಬೆಲೆಯನ್ನ ಇವತ್ತು ನೀವು 3000 ಚಿಲ್ಲರೆಗೆ ಏಕಾಏಕಿ ಏರಿಸ್ತೀರಿ. ಅದಕ್ಕೆ ಕಾರಣ ಕೊಡ್ತೀರಿ, ಸಿಲಿಂಡರ್ ಶಾರ್ಟೇಜ್ ಇದೆ, ಬರ್ತಾ ಇಲ್ಲ, ಹಾಗಾಗಿ ನಾವು ಬೆಲೆ ಏರಿಸುವಂತ ಅನಿವಾರ್ಯ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಹೇಳ್ತೀರಾ ಅಂತ ಅಂದ್ರೆ, ನಮ್ಗೆ ಏನೋ ಸಮಸ್ಯೆ ಆದಾಗ, ಏನೋ ಸಂಕಷ್ಟಗಳಿದ್ರಾದಾಗ, ಏನೋ ತೊಂದರೆಗಳಾದಾಗ ಅದರ ಹೊರೆಯನ್ನ ಜನಸಾಮಾನ್ಯರೇ ಹೊತ್ಕೊಂಡು ಬರ್ಸೋದಾದ್ರೆ ಸರ್ಕಾರ ಯಾಕೆ ಬೇಕು? ನೀವ್ ಯಾಕಿದ್ದೀರಿ? ಸರ್ಕಾರದ ಮುಖ್ಯಸ್ಥರು ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾಕಿದೆ? ನೀವು ಬರ್ಬೇಕಲ್ಲ ಹೊರೆನಾ. ಈಗ ನೀವು ನೇರವಾಗಿ ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ಗಳಿಗೆ 50 ರೂಪಾಯಿ 60 ರೂಪಾಯಿ ಸಿಗ್ತಾ ಇದ್ದಂತೆ LPG kg ಇವತ್ತು 120 ರೂಪಾಯಿ 130 ರೂಪಾಯಿ ಆಗಿದೆ. ಅದನ್ನ ಹೇಗ್ ತಗೊಂಡ್ಬರ್ತಾ ಇದಾರೆ? ಹೋಗಿ ಅವರು ರಾತ್ರಿ 10 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಬೆಳಗಿನ ಜಾವ 6 ಗಂಟೆಗೋ 7 ಗಂಟೆಗೋ ಆಟೋದವರು ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲಾ ಬಿಟ್ಟು ಹೋಗಿ ಕ್ಯೂ ನಲ್ಲಿ ನಿಂತ್ಕೊಂಡು ತಗೊಂಡ್ಬರ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಏಸಿಗೆ ಅಂತಕ್ಕಂಥ ಅನ್ನಿಸ್ತಕ್ಕಂಥ ಒಂದು ವಿಚಾರ ಏನು ಅಂತ ಅಂದ್ರೆ, ಈ ನಟೋರಿಯಸ್ಗಳು, ಕ್ರಿಮಿನಲ್ಗಳು, ಇವತ್ತು ರಾಜಕಾರಣಿಗಳು ಇಂಥ ಸಂಕಷ್ಟ ರಾಜ್ಯದಲ್ಲಿ ಎದುರಾಗಿರುವಂತಹ ಸಂದರ್ಭದಲ್ಲೇ ಕೂಡ ಮೇಲಿಂದ ಮೇಲೆ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ನಾನು ಹೇಳ್ತಾ ಇಲ್ಲ, ಎಲ್ಲಾ ಸರ್ಕಾರಗಳು, ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ಎರಡೂ ಸರ್ಕಾರಗಳು ಸುಳ್ಳು ಹೇಳ್ತಾ ಇದ್ದಾವೆ. ಸಿಲಿಂಡರ್ಗೆ ಏನೇನೂ ಸಮಸ್ಯೆ ಇಲ್ಲ,
ಸಿಲಿಂಡರ್ ಬರ್ತಾ ಇದೆ, ಅಗತ್ಯ ಇರೋಷ್ಟು ಪೂರೈಸ್ತಾ ಇದೀವಿ. ಹೋಟ್ಲಿಗೆ ಸಿಲಿಂಡರ್ ಬರ್ತಾ ಇದೆ ಅಲ್ವಾ ಮೇಡಮ್? ಹೋಟ್ಲಿಗೆ ಸಿಲಿಂಡರ್ ಬರ್ತಾ ಇದೆ. ನಾವು ಹಿಂದೆ 7 ಸಿಲಿಂಡರ್ ಕೊಡ್ತಾ ಇರೋ ಜಾಗಕ್ಕೆ ಇವತ್ತು 3 ಸಿಲಿಂಡರ್ ಕೊಡ್ತೀವಿ, 4 ಸಿಲಿಂಡರ್ ಕೊಡ್ತೀವಿ ಅನ್ನುವಂತ ಹಸಿ ಸುಳ್ಳುಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ ಹೇಳ್ತೀರಾ? ಎಷ್ಟು ದಿವಸ ಇದೆ ಸುಳ್ಳುಗಳನ್ನ ನೀವು ಹೇಳ್ಕೊಂಡು ಮುಂದುವರಿತೀರಾ? ಹೋಟೆಲ್ ಮಾಲೀಕರ ಸಮಸ್ಯೆ ಏನಾಗಿದೆ, ಆಟೋ ಚಾಲಕರು ಸಮಸ್ಯೆ ಏನಾಗಿದೆ ಕೇಳುವಂತ ಜವಾಬ್ದಾರಿ ಇವತ್ತು ಯಾರಿಗಿರೋದು? ಬಹುಶಃ ಇವರು ಅನ್ಕೊಂಡಿದ್ದಾರೆ ಈ ಫ್ರೀಡಂ ಪಾರ್ಕ್ ಇಲ್ಲಿ ಏನಿಲ್ಲ ಕಾಂಪೌಂಡ್ ಹಾಕೊಂಡು ಪೊಲೀಸರನ್ನೆಲ್ಲ ನಿಲ್ಸ್ಬಿಟ್ಟಿದೀವಿ, ಜನ ಇವರು ಏನು ಮಾಡ್ಕೊಳಕ್ಕಾಗಲ್ಲ ನಮ್ಮನ್ನ. ಇವ್ರು ಏನೇ ಸಂಕಷ್ಟದಲ್ಲಿ ಸಿಕ್ಕಿದ್ರು ಕೂಡ ಜನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ನಮ್ಮನ್ನ ಇವರು ಕೇಳೋದಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ. ಇವ್ರಿಗೆ ಆ ಶಕ್ತಿನೇ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿರ್ಬೋದು. ಜನ ನಿಮ್ಮೆಲ್ಲ ಕೋಟೆಯನ್ನ ಮುರಿದು ಬಂದು ಇವತ್ತು ನಿಮ್ಮ ಕುರ್ಚಿಯನ್ನ ಅಲ್ಲಾಡಿಸ್ತಾರೆ, ನೋಡ್ತಾ ಇರಿ. ಅಂತ ಒಂದು ಸಂಕಷ್ಟಕ್ಕೆ ಒಂದು ರಾಜ್ಯದಲ್ಲಿ ಹೋಟೆಲ್ ಮಾಲೀಕರು, ಕ್ಯಾಬ್ನವರು, ಆಟೋದವರು ಸಿಲುಕಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರೋ ಮಾತಾಡ್ತಾ ಇದ್ದಾಗ ನಾವಾದ್ರೂ ಇವತ್ತು ಜನಪರ ಕಾಳಜಿಯಿಂದ ಕೆಲಸ ಮಾಡ್ತಾ ಇರುವಂತವ್ರು ಅವರಿಗೆ ಧ್ವನಿ ಹಾಕ್ಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಥ್ಯಾಂಕ್ ಯು. ರಘು ಜಾಣಗೆರೆ. ಥ್ಯಾಂಕ್ ಯು. ಇಟ್ಕೊಳ್ಳಿ ಬೇರೆ ಮಾತಾಡ್ಬಿಡಿ ಮಾಡಿ ನಮ್ಮ ಪ್ರತಿಭಟನೆ ಸರ್ ತಗೊಳ್ಳಿ. ಮಾತಾಡಿ ಏನ್ ಸಮಸ್ಯೆ ಆಗ್ತದೆ ಅಂತ ಗ್ಯಾಸ್ ಸಪ್ಲೈ ಕ್ಯಾಶ್ ಈ ತರ ಮಾಡ್ಸಲಾಗಿದೆ. ಕಾಳಸಂತೆ ಬಗ್ಗೆ ಗ್ಯಾಸ್ ಸಿಲಿಂಡರ್ ಬಂದ್ರೆ ಮಾತ್ರ ಅವತ್ತು ಓಟ್ ರನ್ ಆಗೋ ತರ ಆಗ್ತಾ ಇದೆ. ಏನೇ ಸಂಬಂಧ ಮಾತಾಡಿ ಸಿಲಿಂಡರ್ ಸಿಗ್ತಾರದು ಇದೆ. ನಾನು ನಿಮ್ಗೆ ಮಾಡ್ತೀನಿ ವಾಟ್ಸಪ್ ಈಗ 2 ಸೆಕೆಂಡ್ ಮಾಡಿದೆ. 2 ಸೆಕೆಂಡ್ ಮಾಡ್ತಾರೆ. ಚಂದ್ರಶೇಖರ್ ಒಂದು ಕಳಿಸೋರು ಯಾರು ಕೇಳಿ ಕೊಡ್ತಾರೆ. ನಿಮಗೂ ಕಳಿಸಿದ್ರು ಫೋಟೋ ಸರ್ ಸ್ಪಷ್ಟೀಕರಣ ಕಳಿಸಿದೆ. ಇಲ್ಲಿ ಇವರು ಬಹಳ ಸಂಖ್ಯೆಯಲ್ಲಿ ಮಾರಾಟ ರಾಜ್ಯ ಸರ್ಕಾರ ಒಳಗಾಗ್ತದೆ. ನಮ್ದು ಇವತ್ತೇನು ನಾವು ಇವತ್ತು ಪ್ರೇರಣೆ ಪಾರ್ಟಿ ಇವತ್ತು ವಾಣಿಜ್ಯ ಸಿಲಿಂಡರ್ಗಳ ಬಗ್ಗೆ ಯಾವ ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯರಿಗೆ ಏನು ತೊಂದರೆ ಆಗಿದೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಹೋಟೆಲ್ ಮಾಲೀಕರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಸಡನ್ ಆಗಿ ಏನು ಮೊನ್ನೆ ಮೇ 1ರಿಂದ 1993 ಸಡನ್ ಆಗಿ 1 ಸಿಲಿಂಡರ್ಗೆ ರೇಟ್ ಜಾಸ್ತಿ ಆಗಿ ಏನ್ ನಮಗೆ ಸ್ಟಾಕ್ ಇದೆ. ನಾವೀಗ ನಮ್ಮ ಕಾರ್ಮಿಕ ವರ್ಗದವರಾಗಿರಿ ಮತ್ತೆ ನಮ್ಮ ಗ್ರಾಹಕರು ಎಲ್ಲರನ್ನು ಮನದಲ್ಲಿ ಇಟ್ಕೊಂಡು ನಾವು ಹೋಟೆಲ್ ಇಂಡಸ್ಟ್ರಿಯನ್ನ ನಡೆಸಿರುವಂತದ್ದು. ಹೀಗಾಗಿ ತಾತ್ಕಾಲಿಕವಾಗಿ ವಾರದಿಂದಾಗಿ ನಮಗೆ ಸುಮಾರು ಇವಾಗ 1,00,000 ರೂಪಾಯಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಹೋಟೆಲ್ ಇಂಡಸ್ಟ್ರಿಯನ್ನ ಮುಚ್ಚುವಂತಹ ಪರಿಸ್ಥಿತಿಗಳು ಇದೆ. ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಈಗಾಗಲೇ ಆಲ್ರೆಡಿ ಮುಚ್ಚಿದೆ. ಹೀಗಾಗಿ ಎಲ್ಲ ಕಾರ್ಮಿಕ ವರ್ಗದವರು ಮುಂದಿನ ದಿನಗಳಲ್ಲಿ ರೋಡ್ಗೆ ಬರುವಂತಹ ಸ್ಥಿತಿ ಇರೋದ್ರಿಂದ ನಾನು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೀನಿ. ನಾನು ರೂಪಶಾಸ್ತ್ರಿ, ಗಾಂಧಿನಗರ, ರಸಪಾತ ರೆಸ್ಟೋರೆಂಟ್. ಹಲೋ, ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ಮುಖಂಡರುಗಳಿಗೆ ಹಾಗೂ ಈ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಂದ್ರೆ ಹೋರಾಟಕ್ಕೆ ಸ್ವಾಗತ. ಮತ್ತೆ ವಿದ್ಯುತ್ ದರ ಇಳಿಸಿ ಬಡಜನರನ್ನು ಉಳಿಸಿ, ವಿದ್ಯುತ್ ದರ ಇಳಿಸಿ ಬಡಜನರನ್ನು ಉಳಿಸಿ, ಉಳಿಸಿ 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 ಉಳಿಸಿ, LPG ಒದಗಿಸಿ ಆಟೋ ಚಾಲಕರನ್ನು ಉಳಿಸಿ, LPG ಕೊಡಿಸಿ ಟ್ಯಾಕ್ಸಿ ಚಾಲಕರನ್ನು ಉಳಿಸಿ, ಉಳಿಸಿ 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 ಉಳಿಸಿ. ಇವತ್ತೇನ್ ನಾವು ಹೋರಾಟ ಮಾಡ್ತಾ ಇದೀವಿ ಕೆಆರ್ಎಸ್ ಪಕ್ಷದಿಂದ, ಎಲ್ಲಾ ಸೈನಿಕರು ಇವತ್ತು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಏನ್ ನೆಲೆಸಿದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ.
ಇವತ್ತು ರಾಜ್ಯದಲ್ಲಿ ಜನಸಾಮಾನ್ಯರಿಗೂ ಇದ್ದಕ್ಕಿದ್ದಂತಹ ವಿಚಾರ ಬೆಲೆ ಏರಿಕೆ. ಇವತ್ತಿನ ಬೆಲೆ ಏರಿಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಉದ್ಯಮ ಮಾಡ್ತಾ ಇರುವಂತ ವಾಣಿಜ್ಯ ಉದ್ಯಮದಾರರಿಗೆ, ಆಟೋ ಚಾಲಕರಿಗೆ, ಹಾಗೆ ಟ್ಯಾಕ್ಸಿ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿದ್ದೆ ಕೆಡಿಸಿದೆ. ಮತ್ತೆ ಅದರಿಂದ ಅವರು ಜನಸಾಮಾನ್ಯ ಜೀವನ ನಡೆಸಕ್ಕೂ ಕೂಡ ಕಷ್ಟಕರವಾಗಿರುವಂತ ವ್ಯವಸ್ಥೆ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಮಂತ್ರಿ ಮಂಡಲ ಕೂಡ ನಿದ್ದೆ ಮಾಡ್ತಾ ಇದೆ. ಇವತ್ತು ಆ ನಿದ್ದೆಯಿಂದ ಹೊರಗಡೆ ಬರ್ಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ವ್ಯವಸ್ಥೆಗೆ ಕಾರಣ ಆಗಿರುವಂತದ್ದು ಮಾತಾಡಿ, ನೀವು ರೆಕಾರ್ಡಿಂಗ್ ಮಾಡ್ತೀರಿ, ನೀವು ಮಾತಾಡಿ. ರಿಪೋರ್ಟಿಂಗ್ ಮಾಡ್ತೀನಿ, ನೀವು ಮಾತಾಡಿ. ಇಲ್ಲ ದರವನ್ನ ಏರಿಕೆ ಮಾಡಿದ್ದಾರೆ. ಸಡನ್ ಆಗಿ ಇಷ್ಟು ದರವನ್ನ ಏರಿಕೆ ಮಾಡಿದ್ರೆ ಹೋಟೆಲ್ ಉದ್ಯಮಕ್ಕೂ ಸಹ ಹೊಡೆತಾಗ್ತದೆ. ಜೊತೆಗೆ ಬೆಸ್ಕಾಂ ಇಂದ ದರವನ್ನ ಸಹ ಏರಿಕೆ ಮಾಡಿದ್ದಾರೆ. ಇದು ಸಹ ಬಡ ಜನರಿಗೂ ಸಹ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಎಫೆಕ್ಟ್ ಇಂದ ಸಾಕಷ್ಟು ಸಮಸ್ಯೆಗಳು ಸಂಬಂಧಿಸಿದಾಗಿ ಏರಿಕೆ ಮಾಡುತ್ತೆ ಅಂತ ಸರ್ಕಾರ ಬಂದು ಹೇಳುತ್ತೆ. ಜೊತೆಗೆ ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಪಿನಿಯನ್ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ತಾವು ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ
ಪ್ರತಿಭಟನೆ